ಇದ್ರೆ ನಿಮ್ಮ ಥರ ಜನನಾಯಕಿ ಇರಬೇಕು. ನಿಮ್ಮಂಥ ನಾಯಕರು ನಮ್ಮ ಪಕ್ಷಕ್ಕೆ ಬೇಕು. ನೀವು ನಮ್ಮ ಪಕ್ಷಕ್ಕೆ ಬಂದರೆ ಟಿಕೆಟ್ ನಿಮಗೇನೆ. ಒಂದ್ಸಲ ನಮ್ಮ ಪಾರ್ಟಿ ಆಫೀಸಿಗೆ ಬಂದು ಹೋಗಿ. ಕಾಲ ಹೆಂಗಾಗಿದೆ ಅಂದರೆ ನಾಳೆ ಭಾಷಣ ಮಾಡಕ್ಕೆ ಬರ್ತೀವಿ, 100 ಜನ ಸೇರ್ಸ್ರಪ್ಪ ಅಂದರೆ ತಲೆಗೆ 1000 ರೂಪಾಯಿ ಕೂಲಿ ಕೊಡಬೇಕು. ಅದೇ ನಿಮ್ಮೂರಲ್ಲಿ ನೀವು ಹೂ ಅಂದರೆ ಸಾಕು, ಇಡೀ ಊರೇ ನಿಮ್ಮ ಬೆನ್ನಿಗೆ ನಿಲ್ಲುತ್ತೆ. ಈ ಸಲ ಎಲೆಕ್ಷನ್ಗೆ ನಿಮ್ಮ ಬೆಂಬಲ ನಮಗೆ ಬೇಕು. ನನಗಿದ್ರಾಗ ಆಸಕ್ತಿ ಇಲ್ಲ. ಇಷ್ಟು ಜನಬೆಂಬಲ ಇರೋ ನೀವೇ ಹೀಗಂದ್ರೆ ಹೇಗೆ? ಜನಸೇವೆ ಮಾಡೋ ಭಾಗ್ಯ ಯಾರಿಗುಂಟು ಹೇಳಿ? ಜನಸೇವೆ ಮಾಡೋದಕ್ಕೆ ಅಧಿಕಾರ ಅನ್ನೋ ಪಟ್ಟದ ಕತ್ತಿ ಬೇಕಾಗಿಲ್ಲ. ನಮ್ಮೂರ್ ಜನ ಸಂದಕ್ಕಿರ್ಬೇಕು ಅನ್ನೋ ಭಾವನೆ ಇರಬೇಕು. ಆಹಾ, ಎಂತ ನಿಸ್ವಾರ್ಥ! ರಾಜಕೀಯಕ್ಕೆ ನಿಮ್ಮಂಥವರೇ ಬೇಕು. ದಯವಿಟ್ಟು ಇಲ್ಲ ಅನ್ಬೇಡಿ. ನಾಳೆ ಸಂಜೆ ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಇದೆ, ನೀವು ಬರಲೇಬೇಕು. ನಿಮಗೆ ನಮ್ಮ ಪಕ್ಷದ ನಿಷ್ಠೆ ಇಡ್ಸಿದ್ರೆ ನಮ್ಮ ಬೆನ್ನಿಗೆ ನಿಲ್ಲಿ. ಯೋಚನೆ ಮಾಡಿ ಹೇಳ್ತೀನಿ, ನೀವೇನು ಹೊರಡ್ಬೋದು. ಸರಿ ಅಮ್ಮವ್ರೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಅಕ್ಕಯ್ಯ, ನಿನ್ನ ಪಟ ಟಿವಿ ಮೇಲೆ ಬಂದಕ್ಕೆ ನಿನ್ ಕಲರೇ ಬದಲಾಗೋಯ್ತು ನೋಡು. ಅತ್ಯವಾ, ಈಗ ನೀವು ಹಳ್ಳಿನ ಆಳ್ತಿದ್ದೀರಾ, ಮುಂದಕ್ಕೆ ಡೆಲ್ಲಿನೇ ಆಳ್ತೀರೇನೋ. ಅಕ್ಕಯ್ಯ, ಆ ಟೀಚರ್ ಅವಯಿಂದ ಆದ ಘಟನೆ ಗೊತ್ತಿದ್ದಾಯ್ತೋ ಗೊತ್ತಿಲ್ದಾಯ್ತೋ ನಾ ಕಾಣೆ, ಆದ್ರೆ ಆಗಿದ್ದೆಲ್ಲ ನೀನು ಒಳ್ಳೇದೇ ಆಯ್ತೈತೆ ನೋಡು. ರಾಮೇಗೌಡ, ನನ್ನನ್ನ ಈ ದೇಶದ ಪ್ರಧಾನಿ ಮಾಡಿದ್ರು ನನಗಾಗಿರೋ ಸೋಲು ನನ್ನಿಂದ ತಡ್ಕೊಳಕ್ ಆಯ್ತಾ ಇಲ್ಲ. ನನ್ನನ್ನು ಕೆಡ್ಕಿರೋ ಆ ಟೀಚರ ಮುಂದೆ ತಿರುಗಿಸ್ಕೊಡೋವರೆಗೂ ನನಗೆ ನಿದ್ದೆ ಬರಾಕಿಲ್ಲ. ಚಂಚು, ಫೋನ್ ತಕಬಾ. ಅಮ್ಮ ಬಿಡಮ್ಮ, ಏನಾಗೋದಿಲ್ಲ. ಏನು ಬಿಡೋದು? ನಾವು ಬಿಟ್ಟು ಆ ಭುವನೇಶ್ವರಿ ಬಿಡ್ಬೇಕಲ್ಲ. ಆ ಊರಲ್ಲಿ ಶಾಲೆ ನಡೆಸಲೇಬಾರ್ದು ಅನ್ನೋ ಕಟ್ಲೆ ಇದೆಯಂತೆ. ಅಲ್ವೋ, ಊರಿನ ಜನಕ್ಕೆ ಮಕ್ಕಳನ್ನ ಶಾಲೆ ಕಳಿಸೋದು ಇಷ್ಟ ಇಲ್ಲ ಅಂದ್ಮೇಲೆ ಅವಳಿಗೆ ಯಾಕೋ ಬೇಕು ಊರನ್ನು ಉದ್ಧಾರ ಮಾಡೋ ಉಸಾಬರಿ? ಓಹೋ, ತಾನೇನು ದೊಡ್ಡ ಹೋರಾಟಗಾರ್ತಿ ಅಂತ ಪೋಸ್ ಕೊಡಕ್ ಹೋಗಿದ್ದಾಳೆ. ಅವಳು ಹೋರಾಟ ಹಾರಾಟ ಎಲ್ಲ ಆ ಭುವನೇಶ್ವರಿ ಮುಂದೆ ಏನು ನಡೆಯಲ್ಲ ರೀ. ಆದ್ರೂ ಅವಳನ್ನೇನ್ ಜಿದ್ದು ಇಟ್ಕೊಂಡು ಆ ಭುವನೇಶ್ವರಿ ನಮ್ಗೇನಾದ್ರೂ ಮಾಡ್ಬಿಟ್ರೆ? ಹಾಗೆಲ್ಲ ಏನಾಗಲ್ಲಮ್ಮ. ಮಕ್ಕಳೇ ಇಲ್ಲದೆ ಇನ್ನೇನು ಸ್ಕೂಲ್ ಮುಚ್ಚಬೇಕು ಅನ್ನಷ್ಟರಲ್ಲಿ ಮಕ್ಕಳೇ ಬಂದ್ರು. ಅಕ್ಷರ ತಾನು ತಗೋಬೇಕಾಗಿದ್ದ ಸನ್ಮಾನನ ಭುವನೇಶ್ವರಿಗೆ ಮಾಡಿಸಿ ಅವ್ರನ್ನ ತಣ್ಣು ಮಾಡಿದಾಳೆ. ಮತ್ ಯಾಕಮ್ಮ ಅವ್ರು ಕೋಪ ಮಾಡ್ಕೋತಾರೆ? ಲೇ, ಆ ಹೆಣ್ಣು ಸತ್ರು ಸೋಲೋಳಲ್ಲ ಅಂತ ಕೇಳಿದೀನಿ. ಅಂಥದ್ರಲ್ಲಿ ಇವಳು ಶಾಲ್ ಹಾಕಿದ ತಕ್ಷಣ ಇವಳಿಂದಾಗಿರೋ ಸೋಲ್ನೆಲ್ಲ ಮರ್ತು ಬಿಡ್ತಾಳ. ನೋಡು ಶಶಾಂಕ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆ ಭುವನೇಶ್ವರಿಯಿಂದ ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ಖಂಡಿತ ಈ ಮದ್ವೆ ನಿಲ್ಲಿಸ್ಬಿಡ್ತೀನಿ. ಅಮ್ಮ ಅಮ್ಮ ನೋಡೋ, ನಿಮ್ಮ ಅಮ್ಮನ ಮಾತೆ ನನ್ನ ಮಾತು. ನಿನಗೆ ಅಕ್ಷರ ಬೇಕೇ ಬೇಕು ಅನ್ನೋದಾದ್ರೆ ಆ ಭುವನೇಶ್ವರಿ ತಂಟೆಗೆ ಹೋಗದೆ ತೆಪ್ಪಗಿರಕ್ ಹೇಳು ಅವಳಿಗೆ. ರೀ, ಆ ಭುವನೇಶ್ವರಿ ನಮ್ಮನ್ನ ಯಾಕೆ ಇಲ್ಲಿ ಕರ್ಸ್ಕೊಂಡಿದ್ದಾಳೋ ಏನೋ, ತುಂಬಾ ಭಯ ಆಗ್ತಾ ಇದೆ ರೀ. ನೀವೇನಾ ಆ ಟೀಚರ್ ಅಮ್ಮನ ಸೊಸೆ ಮಾಡ್ಕೊಳಕ್ ಹೊಂಟಿರೋರು? ಅಯ್ಯೋ, ಅವಳನ್ನ ಸೊಸೆ ಮಾಡ್ಕೊಳಕ್ಕೆ ನಮಗ್ ಸ್ವಲ್ಪನೂ ಇಷ್ಟ ಇಲ್ಲ. ಏನ್ ಮಾಡೋದು, ನಮ್ಮ ಮಗ ನಮ್ಮ ಮಾತೇ ಕೇಳ್ತಾ ಇಲ್ಲ. ಹಾಗಂತ ನಿಮ್ಮನ್ನ ಎದುರು ಹಾಕೊಂಡು ಅವಳನ್ನ ಖಂಡಿತ ನಾವು ಸೊಸೆ ಮಾಡ್ಕೊಳಲ್ಲ. ನೀವು ಹೂ ಅನ್ನಿ, ನನ್ನ ಮಗನ ಜೊತೆ ಅಕ್ಷರ ಮದುವೆನ ಈಗಲೇ ನಿಲ್ಲಿಸ್ಬಿಡ್ತೀನಿ. ನಾನು ಹ್ಞೂ ಅಂದೆ, ಆದ್ರೆ ನಿಮ್ ಮಗನ್ ಜೊತೆ ಅಕ್ಷರನ್ ಮದ್ವೆ ನಡೀದೇ ಇರೋದಕ್ಕಲ್ಲ, ನಡಿಯಕ್ಕೆ. ಏನ್ ಹೇಳ್ತಾ ಇದೀರಾ? ಯಾವ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು. ಅಕ್ಷರಗೂ ನಿಮ್ ಮಗನಿಗೂ ಮದ್ವೆ ನಡಿಲೇಬೇಕು.
ಈ ಸೀರೆ ಈ ದುಡ್ಡು ಎಲ್ಲ ನಿಮಗೆ. ನಮಗ ನೀವೇನ್ ತಲೆ ಕೆಡ್ಸ್ಕೋಬೇಡಿ, ಈ ಮದುವೆ ನಡೆಯುತ್ತೆ. ಮೊದಲನೇ ಇನ್ವಿಟೇಷನ್ ಕಾರ್ಡ್ ನಿಮ್ಗೆ ಕೊಡ್ತೀನಿ. ಇದ್ರಾಗೆ ಒಂದು ಷರತ್ತ ಇದೆ. ಶರತ್ತಾ? ನಿಮ್ಮ ಮಗನಿಗೂ ಅಕ್ಷರಂಗೂ ಮದುವೆ ಆದ್ಮೇಲೆ ಅವಳನ್ನ ನಮ್ಮೂರಿ ಸ್ಕೂಲಿಗೆ ಕಳಿಸ್ಬಾರ್ದು. ಈ ಸ್ಕೂಲ್ನ ಬಿಡ್ಲಿಲ್ಲ ಅಂದ್ರೆ ಗಂಡನ್ನ ಬಿಡ್ಬೇಕಾಯ್ತದೆ ಅಂತ ಅವಳಿಗೆ ಷರತ್ತು ಹಾಕ್ಬೇಕು. ಅವಳನ್ನ ಈ ಸ್ಕೂಲ್ಗೆ ಹೋಗದೆ ಇರಂಗೆ ಕಟ್ ಹಾಕ್ಬೇಕು. ಮಕ್ಳಿಗೆ ಪಾಠ ಮಾಡಬೇಕು ಅನ್ನೋ ಅವಳ ಕನಸು ನುಚ್ಚು ನೂರಾಗಬೇಕು. ಅಷ್ಟೇ ತಾನೇ, ನಿಮ್ ಕೆಲ್ಸ ಆಯ್ತು ಅಂತ ಅನ್ಕೊಳ್ಳಿ. ಇನ್ನೊಂದು ವಿಷಯ, ನಿಮ್ಮ ಮಗ ಅವಳ ಕುತ್ತಿಗೆ ತಾಳಿ ಕಟ್ಟಗಂಟ ಈ ವಿಷಯ ಅವಳಿಗೆ ಗೊತ್ತಾಗಬಾರ್ದು. ಸರಿ, ನೀವ್ ಹೇಳ್ದಾಗೆ ಆಗ್ಲಿ. ಸರಿ, ನಾವಿನ್ ಬರ್ತೀವಿ. ಈ ಸ್ಕೂಲಿಗೆ ಬೀಗ ಬಿದ್ರು ನೀನು ಪಾಠ ಹೇಳ್ಕೊಡೋದು ನಿಲ್ಲಕ್ಕಿಲ್ಲ ಅಂತ ನನಗೆ ಚಂದ ಗೊತ್ತು. ನಿನ್ನ ಕೈಗೆ ಸಂಸಾರದ ಬೀಗ ಬಿದ್ದರೆ ಪಾಠ ಹೇಳ್ಕೊಡೋದು ನಿಂತೋಯ್ತದೆ. ಪಾಠ ಹೇಳ್ಕೊಡೋ ಟೀಚರ್ ಅಮ್ಮನಿಗೆ ಈ ಭುವನೇಶ್ವರಿ ಕಲಿಸ್ತಾ ಇರೋ ಹೊಸ ಪಾಠ ಇದೆ.